ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನ ನೋಡಿ ವೀಕ್ಷಕರೇ ಅಚ್ಚರಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಯಾವಾಗ ಧ್ರುವಂತ್ ಅವರು ಹಾಗೆ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ಗೆ ಶಿಫ್ಟ್ ಆದ್ರು, ಆಟದಲ್ಲಿ ಒಂದು ಹೊಸ ತಿರುವು ಬಂದಿದೆ. ದಿನಕ್ಕೊಂದು ರೀತಿಯಾದಂತಹ ಟ್ವಿಸ್ಟ್ಗಳು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸಿಗ್ತಾನೆ ಇದೆ. ಸ್ನೇಹಿತರೆ, ನಿನ್ನೆಯ ಎಪಿಸೋಡ್ ನಲ್ಲಿ ನೀವು ಸಾಕಷ್ಟು ವಿಚಾರಗಳನ್ನ ಗಮನಿಸಿರ್ತೀರಾ. ಅದರಲ್ಲೂ ಕೂಡ ಮುಖ್ಯವಾಗಿ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಜಗಳ ಆಗುತ್ತೆ. ಈ ಜಗಳ ನೋಡಿದಂತಹ ಒಂದಷ್ಟು ಮಂದಿ ಧ್ರುವಂತ್ ಅವರ ಪರವಾಗಿ ಮಾತನಾಡಿದ್ರೆ, ಒಂದಷ್ಟು ಮಂದಿ ರಕ್ಷಿತಾ ಶೆಟ್ಟಿ ಪರವಾಗಿ ಮಾತನಾಡಿದ್ದಾರೆ. ರಕ್ಷಿತಾ ಹೇಳಿದ್ದು ಕರೆಕ್ಟ್ ಆಗಿದೆ, ಧ್ರುವಂತ್ ಅವರಿಗೆ ಅದೇ ರೀತಿ ಉತ್ತರವನ್ನ ಕೊಡಬೇಕು, ಧ್ರುವಂತ್ ಅವರು ಅತಿಯಾಗಿ ಆಡ್ತಾರೆ, ಬೇಕು ಅಂತಲೇ ಟ್ರಿಗರ್ ಮಾಡ್ತಾರೆ, ಈ ಕಾರಣಕ್ಕೆ ರಕ್ಷಿತಾ ಶೆಟ್ಟಿ ಈ ರೀತಿ ರಿಯಾಕ್ಟ್ ಮಾಡ್ತಾರೆ, ಈ ರೀತಿಯಾದಂತಹ ಒಪಿನಿಯನ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ನಿನ್ನೆ ರಕ್ಷಿತಾ ಶೆಟ್ಟಿ ಧ್ರುವಂತ್ ಅವರಿಗೆ ಸರಿಯಾಗಿಯೇ ತಿರುಗೇಟನ್ನ ಕೊಟ್ಟಿದ್ದಾರೆ. ನೀನು ಸ್ನಾನ ಮಾಡಲ್ಲ, ಬ್ರಷ್ ಮಾಡಲ್ಲ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಧ್ರುವಂತ್ ಕೊಡ್ತಾ ಇದ್ದಂತೆ ಅದಕ್ಕೆ ತಕ್ಕದಾದಂತಹ ರೀತಿಯಲ್ಲಿ ರಕ್ಷಿತಾ ಶೆಟ್ಟಿ ಉತ್ತರವನ್ನ ಕೊಟ್ಟಿದ್ದಾರೆ. ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗಿರೋದು ನಮ್ಮ ಮನಸ್ಸು, ನಮ್ಮ ವ್ಯಕ್ತಿತ್ವವನ್ನ. ಅದರ ಹೊರತಾಗಿ ಬಾಹಿರವಾಗಿ ನಾವು ಎಷ್ಟೇ ಸ್ವಚ್ಛವಾಗಿದ್ರೂ ಕೂಡ ನಮ್ಮ ಮನಸ್ಸು ಕ್ಲೀನ್ ಇಲ್ಲ ಅಂದ್ರೆ ಯಾವುದೇ ರೀತಿಯಲ್ಲೂ ಕೂಡ ಪ್ರಯೋಜನ ಆಗಿರೋದಿಲ್ಲ. ನಮ್ಮ ಮನಸ್ಸು ಕ್ಲೀನ್ ಆಗಿರ್ಬೇಕು ಅಂತ ತಕ್ಕದಾದ ರೀತಿಯಲ್ಲಿ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ನಿನ್ನೆ ಕೋಪಗೊಂಡಂತಹ ರಕ್ಷಿತಾ ಅಲ್ಲಿರುವಂತಹ ಬೆಡ್ ಸ್ಪ್ರೆಡ್ ಅನ್ನ ಕಿತ್ತು ಬಿಸಾಕ್ತಾರೆ. ಇದೇ ರೀತಿ ನಿಮ್ಮನ್ನ ಕೂಡ ಶೋದಿಂದ ಎತ್ತಿ ಬಿಸಾಕ್ತೀನಿ ಅಂತ ಧ್ರುವಂತ್ ಅವರಿಗೆ ನೇರವಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ರಕ್ಷಿತಾ ಆ ರೀತಿ ವರ್ತಿಸ್ತಾ ಇದ್ದಂತೆ ಧ್ರುವಂತ್ ಅವರು ಯಾವ ರೀತಿ ಅದಕ್ಕೆ ತಿರುಗೇಟನ್ನ ಕೊಟ್ಟರು, ಯಾವ ರೀತಿ ಬಿಹೇವ್ ಮಾಡಿದ್ರು, ಎಲ್ಲವನ್ನ ನೀವು ಗಮನಿಸಿದ್ದೀರಾ. ಇದೆಲ್ಲವನ್ನ ನೋಡಿದ ಬಳಿಕ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ನಿನ್ನೆ ಆ ರೀತಿ ಧ್ರುವಂತ್ ಅವರ ಬಗ್ಗೆ ಕೋಪ ತೋರಿಸಿದಂತ ರಕ್ಷಿತಾ ಇವತ್ತು ಧ್ರುವಂತ್ ಅವರ ಪರವಾಗಿ ಮಾತನಾಡಿದ್ದಾರೆ. ನಿಜಕ್ಕೂ ರಕ್ಷಿತಾ ಒಂದಷ್ಟು ಮನಸ್ಸುಗಳನ್ನ ಗೆಲ್ಲೋದಕ್ಕೆ ಆಕೆಯ ವ್ಯಕ್ತಿತ್ವವೇ ಕಾರಣ. ಆಕೆಯಲ್ಲಿರುವಂತಹ ಒಳ್ಳೆತನದ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಅವರ ಅಭಿಮಾನಿಗಳಾಗಿದ್ದಾರೆ. ಇವತ್ತು ಧ್ರುವಂತ್ ಅವರ ಬಗ್ಗೆ ಅವರು ಒಂದೊಳ್ಳೆಯ ಮಾತನ್ನ ಹೇಳ್ತಾರೆ. ಒಬ್ಬ ವ್ಯಕ್ತಿ ಅಂದ್ರೆ ಯಾರು ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಸ್ಪರ್ಧಿಗಳಿದ್ದಾರೋ ಅವ್ರ ಜೊತೆ ನಮ್ಗೆ ಯಾವುದೇ ರೀತಿಯಾದಂತಹ ಮನಸ್ತಾಪ ಇರಬಹುದು, ಕೋಪ ಇರಬಹುದು. ಆದ್ರೆ ಅವರು ಬಿಗ್ ಬಾಸ್ ಮನೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ನನ್ಗೆ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಅವ್ರ ಜೊತೆ ಒಂದಷ್ಟು ಸಮಯವನ್ನ ಕಳೆದಿರ್ತೀವಿ. ಮತ್ತೊಂದು ಕಡೆ ಹೇಳ್ತಾರೆ, ಅಂದ್ರೆ ಕೈ ತೋರಿಸ್ತಾ ಹೇಳ್ತಾರೆ, ಈ ವ್ಯಕ್ತಿ ಅಂದ್ರೆ ಧ್ರುವಂತ್ ಅವರು ಅವರ ಕಡೆ ಬೆಡ್ ಇರುವಂತಹ ಕಡೆಗೆ ಕೈಯನ್ನ ತೋರಿಸಿ ರಕ್ಷಿತಾ ಹೇಳ್ತಾರೆ, ಈ ವ್ಯಕ್ತಿ ಹೋದಾಗ್ಲೂ ಕೂಡ ನನಗೆ ಬೇಜಾರಾಗತ್ತೆ, ಈ ವ್ಯಕ್ತಿಯ ವ್ಯಕ್ತಿತ್ವ ಸರಿ ಇಲ್ಲದಿರ್ಬೋದು, ನನ್ಗೆ ಅವ್ರ ಜೊತೆ ಒಂದಷ್ಟು ಕೋಪ ಇರ್ಬೋದು, ಜಗಳ ಇರ್ಬೋದು, ಆದ್ರೂ ಕೂಡ ಈ ವ್ಯಕ್ತಿ ಬಿಗ್ ಬಾಸ್ ಮನೆಯಿಂದ ಹೋದಾಗ ನನಗೆ ಬೇಜಾರಾಗತ್ತೆ. ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ರೀತಿ ಇರುತ್ತೆ, ಅದನ್ನ ನಾವು ಏನೂ ಮಾಡೋದಕ್ಕಾಗಲ್ಲ. ಅವ್ರ ಜೊತೆ ಒಂದಷ್ಟು ಸಮಯವನ್ನ ನಾವು ಕಳೆದಿರ್ತೀವಿ. ಹಾಗಾಗಿ ಅವರು ಈ ಮನೆಯಿಂದ ಹೋಗುವಂತಹ ಸಂದರ್ಭದಲ್ಲಿ ನನ್ಗೆ ಬೇಜಾರಾಗತ್ತೆ. ಯಾಕಂತ ಹೇಳಿದ್ರೆ ನನ್ನ ವ್ಯಕ್ತಿತ್ವವೇ ಹಾಗೆ, ನಾನು ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಇರ್ಬೋದು, ಎಲ್ಲವನ್ನ ಕೂಡ ಮ್ಯಾನೇಜ್ ಮಾಡಿ ಆ ವ್ಯಕ್ತಿಯ ಜೊತೆ ಇರ್ತೀನಿ. ಇಲ್ಲೂ ಕೂಡ ಧ್ರುವಂತ್ ವಿಚಾರದಲ್ಲೂ ಕೂಡ ಹಾಗೇನೆ, ಅವರು ಬಿಗ್ ಬಾಸ್ ಮನೆಯಿಂದ ಹೋದಾಗ ಅಥವಾ ಹೋಗುವಂತಹ ಕ್ಷಣಗಳು ಬಂದಾಗ ನನಗೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ ಅಂತ ರಕ್ಷಿತಾ ಹೇಳಿದ್ದಾರೆ. ಆ ಮೂಲಕ ತನ್ನ ವ್ಯಕ್ತಿತ್ವ ಎಷ್ಟು ಪರಿಶುದ್ಧವಾದದ್ದು ಅನ್ನೋದನ್ನ ರಕ್ಷಿತಾ ಮತ್ತೊಮ್ಮೆ ನಿರೂಪಿಸಿದ್ದಾರೆ. ಈ ಹಿಂದೆ ಅಶ್ವಿನಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರಕ್ಷಿತಾ ಶೆಟ್ಟಿ ಮಾತನಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಅವ್ರು ಹೇಳ್ತಾರೆ, ಅವ್ರು ಅಷ್ಟೆಲ್ಲ ನೋವು ಕೊಟ್ಟಿದ್ರು ಕೂಡ, ಅಷ್ಟೆಲ್ಲ ಅವಮಾನ ಮಾಡಿದ್ರು ಕೂಡ ರಕ್ಷಿತಾ ಶೆಟ್ಟಿ ಹೇಳ್ತಾರೆ, ಅವ್ರ ಮೇಲೆ ನನಗೆ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ. ಯಾಕಂದ್ರೆ ಅವ್ರು ಏನೇ ಜಗಳ ಮಾಡಿರ್ಬೋದು, ಏನೇ ಆರೋಪ ಮಾಡಿರ್ಬೋದು ನನ್ನ ಮೇಲೆ, ಅದೆಲ್ಲವನ್ನ ಕೂಡ ನೇರವಾಗಿ ಮಾಡಿದ್ದಾರೆ. ಹಿಂದಿನಿಂದ ಯಾವುದನ್ನು ಕೂಡ ಮಾಡಿಲ್ಲ. ಅವರು ಭಾವುಕ ಜೀವಿ, ನಾನು ಅವರನ್ನ ಹತ್ತಿರದಿಂದ ನೋಡಿದ್ದೀನಿ. ಹಾಗಾಗಿ ಅವ್ರೇನಾದ್ರೂ ಬೇಜಾರು ಮಾಡಿದ್ರು ಕೂಡ ನನ್ಗೆ ಯಾವುದೇ ರೀತಿಯಾದಂತಹ ಬೇಜಾರಿಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಲ್ಲಿ ಕೂಡ ರಕ್ಷಿತಾ ಶೆಟ್ಟಿ ತನ್ನ ಮೆಚೂರಿಟಿಯನ್ನ ತೋರಿಸಿದ್ರು. ಇಲ್ಲಿ ಧ್ರುವಂತ್ ವಿಚಾರದಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅದೇ ರೀತಿ ನಡ್ಕೊಂಡಿದ್ದಾರೆ. ನನಗೆ ಯಾರೇ ನೋವು ಕೊಟ್ಟರು ಕೂಡ, ಅವರಿಂದ ಎಷ್ಟೇ ನೋವಾಗಿದ್ರು ಕೂಡ ನಾನು ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕೆಟ್ಟದಾಗೋದಕ್ಕೆ ಬಯಸೋದಿಲ್ಲ ಅನ್ನೋದನ್ನ ಮತ್ತೊಮ್ಮೆ ರಕ್ಷಿತಾ ತೋರಿಸಿದ್ದಾರೆ. ರಕ್ಷಿತಾ ಅವರ ಈ ಒಂದು ಗುಣವೇ ಎಲ್ರಿಗೂ ಇಷ್ಟ ಆಗೋದು. ಇವತ್ತು ರಕ್ಷಿತಾ ತಾನೇನು, ಯಾಕೆ ಜನಕ್ಕೆ ನಾನು ಇಷ್ಟ ಆಗ್ತೀನಿ ಅನ್ನೋದನ್ನ ಮತ್ತೊಮ್ಮೆ ತೋರಿಸ್ಕೊಟ್ಟಿದ್ದಾರೆ. ರಕ್ಷಿತಾ ಅವರ ಈ ನಡೆ ಅವರ ಅಭಿಮಾನಿಗಳಿಗೂ ಕೂಡ ಖುಷಿ ಕೊಟ್ಟಿದೆ. ಒಂದು ಕಡೆ ಪರ ವಿರೋಧ ಚರ್ಚೆಗಳು ಏನೇ ಇರಬಹುದು, ರಕ್ಷಿತಾ ಶೆಟ್ಟಿ ಹಾಗೆ ಮಾಡ್ತಾರೆ, ಏಕಾಏಕಿ ಕೋಪ ಮಾಡ್ಕೊಳ್ತಾರೆ ಅಂತ.
ನೋಡಿ, ಬಿಗ್ ಬಾಸ್ ಮನೇಲಿದ್ದಂತಹ ಸಂದರ್ಭದಲ್ಲಿ ರಕ್ಷಿತಾ ಶೆಟ್ಟಿ ಆಕ್ಟಿವ್ ಆಗಿದ್ದವರು, ಒಂದು ಕಡೆ ಕೂತವರಲ್ಲ. ಅಂತ ವ್ಯಕ್ತಿಯನ್ನ ತಂದು ಸೀಕ್ರೆಟ್ ರೂಮ್ ನಲ್ಲಿ ಹಾಕಿದಂತಹ ಸಂದರ್ಭದಲ್ಲಿ ಯಾರಿಗಾದ್ರೂ ಕೂಡ ಅಷ್ಟೇ ಮಾನಸಿಕ ಕಿರಿಕಿರಿ ಆಗತ್ತೆ. ಈ ಕೋಪವನ್ನ ಎಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದಕ್ಕೆ ಸರಿಯಾಗಿ ಧ್ರುವಂತ್ ಒಂದಷ್ಟು ಟ್ರಿಗರ್ ಮಾಡ್ತಾರೆ. ಈ ಸಂದರ್ಭದಲ್ಲಿ ಆಕೆ ಈ ರೀತಿ ರಿಯಾಕ್ಟ್ ಮಾಡೋದು ಸಹಜ. ಧ್ರುವಂತ್ ಅವರು ಯಾವ ರೀತಿ ಟ್ರಿಗರ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡಿದೀವಿ. ಹಾಗೇನೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಧ್ರುವಂತ್ ಅವರಿಂದ ಸಾಕಷ್ಟು ನೋವನ್ನ ತಿಂದಿದ್ದಾರೆ ರಕ್ಷಿತಾ. ಅದಕ್ಕೆ ಅವರು ಈ ಕ್ಷಣದವರೆಗೂ ಕೂಡ ಧ್ರುವಂತ್ ಅವ್ರ ಜೊತೆ ಮಾತಾಡ್ತಾ ಇಲ್ಲ. ಅಶ್ವಿನಿ ಅವರು ಅಷ್ಟು ನೋವು ಕೊಟ್ಟರು ಕೂಡ ಅವರನ್ನಾದ್ರೂ ಕ್ಷಮಿಸಿದ್ದಾರೆ. ಧ್ರುವಂತ್ ಅವರನ್ನ ಯಾಕೆ ಅವರು ಕ್ಷಮಿಸ್ತಾ ಇಲ್ಲ ಅಂದ್ರೆ, ತುಂಬಾ ನಂಬಿಕೆ ಇಟ್ಟಂತಹ ವ್ಯಕ್ತಿ, ನಮ್ಮ ಊರ್ ಕಡೆ ಅವರು, ನನಗೆ ಒಳ್ಳೇದಾಗತ್ತೆ ಅವ್ರ ಜೊತೆ ಇದ್ರೆ, ಏನಾದ್ರೂ ಹೆಲ್ಪ್ ಆಗತ್ತೆ ಅಂದ್ರೆ ಮಾನಸಿಕವಾಗಿ ಧೈರ್ಯ ತುಂಬಬಹುದು ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ಇದ್ರು. ಅವರೇ ದ್ರೋಹ ಮಾಡಿದಾಗ ಅದನ್ನ ಅರಗಿಸಿಕೊಳ್ಳೋದಕ್ಕೆ ರಕ್ಷಿತಾ ಅವರಿಗೆ ಆಗಿಲ್ಲ. ಆದ್ರೆ ಅವ್ರು ಅಷ್ಟೆಲ್ಲ ನೋವು ಮಾಡಿದ್ರು. ಇದೀಗ ಧ್ರುವಂತ್ ಅವರ ಬಗ್ಗೆ ರಕ್ಷಿತಾ ಒಳ್ಳೆಯ ಮಾತುಗಳನ್ನೇ ಆಡಿತು. ಅವರ ರಿಯಲ್ ವ್ಯಕ್ತಿತ್ವ ಏನು ಅನ್ನೋದನ್ನ ಮತ್ತೊಮ್ಮೆ ತೋರಿಸಿದೆ. ಸ್ನೇಹಿತರೆ, ರಕ್ಷಿತಾ ಅವರ ಈ ನಡೆಯ ಬಗ್ಗೆ ನಿಮ್ಗೇನ್ ಅನ್ಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೇನೆ ಯಾರು ಇದುವರೆಗೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವ್ರು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.